ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಕೇಂದ್ರ ಸಂಘ, ಇಲಾಖೆಯ ಎಲ್ಲ ವೃಂದ ಸಂಘಗಳ ಸಹಯೋಗದೊಂದಿಗೆ ಮಾರ್ಚ್ 11ರಿಂದ 15ರವರೆಗೆ ಕಪ್ಪು ಪಟ್ಟಿ ಧರಿಸಿ ಸಮಸ್ತ ಆರೋಗ್ಯ ಇಲಾಖೆಯ ಅಧಿಕಾರಿ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಿದ್ದೇವೆ ಎಂದು ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಹೇಳಿದರು. ನಮ್ಮ ಬೇಡಿಕೆಗಳಲ್ಲಿ ಪ್ರಮುಖವಾಗಿರೋದು ನಮ್ಮದು ವೃಂದ ಮತ್ತು ನೇಮಕಾತಿ ನಿಯಮಗಳು ಇಲ್ಲೆಲ್ಲ ಇರೋದು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ನಾವು 1973ನೇ ಇಸ್ವಿಯಿಂದನೂ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಅಲ್ಲಿಂದಲೂ ಕೂಡ ನಮ್ಮಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಹೈಯೆಸ್ಟ್ ಕೇಡರ್ಸ್ ಇದೆ, ವೃಂದಗಳು ತುಂಬ ಜಾಸ್ತಿ ಇದೆ. ಅದರಿಂದ ಪ್ರತಿಯೊಂದು ವೃಂದಕ್ಕೂ ಒಂದು ನೇಮಕಾತಿ ನಿಯಮ ಒಂದು ಯೂನಿಫಾರ್ಮ್ ಆಗಿ ಮಾಡಿದ್ರೆ ಆವಾಗ ಅದರಿಂದ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಈ ವೃಂದ ಮತ್ತು ನೇಮಕಾತಿ ನಿಯಮ ಇಲ್ಲೇ ಇರೋದ್ರಿಂದ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಲಿಕ್ಕೆ ಅದಕ್ಕೂ ಕೂಡ ಅಡಚಣೆ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಇಲಾಖೆಯಿಂದ ಔಷಧಿಗಳನ್ನು ಸರಬರಾಜು ಮಾಡದೇ ಇರುವುದನ್ನು ಖಂಡಿಸಿ ಈ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ಸುಮಾರು ಒಂದು 15 ಮೀಟಿಂಗ್ಗಳು ಇದಕ್ಕೆ ಆಲ್ರೆಡಿ ಆಗಿದೆ. ಯಾವುದೇ ಸಭೆಗಳಲ್ಲಿ ನಮಗೆ ಸಕಾರಾತ್ಮಕವಾದ ಒಂದು ಯಾವುದೇ ಬೇಡಿಕೆ ಬಗ್ಗೆ ಒಂದು ಸೊಲ್ಯೂಷನ್ ನಮಗೆ ಸಿಕ್ಕಿಲ್ಲ. ಆದ್ದರಿಂದ ಈ ಮುಷ್ಕರದ ಹಾದಿ ಹಿಡಿಬೇಕಾಗಿದೆ. ನಮಗೆ ಸರ್ಕಾರ ನಮಗೆ ಸಾಕಷ್ಟು ಸ್ಪಂದನೆ ಮಾಡಿದೆ. ಮೊದಲನೇದಾಗಿ ನಮ್ಮ ಮೇಲೆ ಎಸ್ಮಾ ಜಾರಿ ಮಾಡಬಾರ್ದು ಅನ್ನೋದೇ ಅದರ ಸಂಪುಟದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಂಪುಟದ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಇಲಾಖೆ ಮೇಲೆ ಎಸ್ಮಾ ಜಾರಿ ಮಾಡಬಾರ್ದು ಅಂತ. ಅದೇ ನಮಗೇನು ಸೂಚಿಸುತ್ತೆ ಅಂದರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೆ ಅನ್ನೋ ಒಂದು ಭರವಸೆ ಅದರಲ್ಲೇ ನಮಗೆ ಕಾಣಿಸ್ತಾ ಇದೆ. ಇಲಾಖೆಯಲ್ಲಿರ್ತಕ್ಕಂಥ ವೇಕೆನ್ಸಿಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ವೇಕೆನ್ಸಿಗಳು ಸುಮಾರು 47ರಷ್ಟು ನಮ್ಮ ಇಲಾಖೆಯಲ್ಲಿ ವೇಕೆನ್ಸಿ ಇದೆ. ಇದನ್ನೆಲ್ಲ ತುಂಬಬೇಕು ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮ, ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸೋದು ಕಾಲಕಾಲಕ್ಕೆ, ಹಾಗೆ ಪ್ರಮೋಷನ್ಗಳು ನಮ್ಮ ಎಲ್ಲ ವೃಂದಗಳಲ್ಲಿ ಇರತಕ್ಕಂಥ ಪ್ರಮೋಷನ್ಗಳನ್ನು ಕಾಲಕಾಲಕ್ಕೆ ತಕ್ಕಂಗೆ ಅವರವರ ಎಲಿಜಿಬಿಲಿಟಿ ಪ್ರಕಾರ ಅದನ್ನು ಕೊಟ್ಟರೆ ಈ ಎಲ್ಲ ವೇಕೆನ್ಸಿ ಸಮಸ್ಯೆಗಳು ಬಗೆಹರಿಯುತ್ತೆ. ವೇಕೆನ್ಸಿ ಸಮಸ್ಯೆ ಬಗೆಹರಿದ್ರೆ ನಮ್ಮ ಸೇವೆ ಸಾರ್ವಜನಿಕರಿಗೆ ಕೊನೆ ಹಂತದ ತಕ್ಕ ಮುಟ್ಟುತ್ತೆ. ಅದರಿಂದ ಅವರಿಗೆಲ್ಲ ನಾವು ನಮ್ಮ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ಕೊನೆ ಒಂದು ವ್ಯಕ್ತಿ ತನಕ ಅದನ್ನು ತಲುಪಿಸ್ಬೇಕು ಅಂದರೆ ಇಲಾಖೆಯಲ್ಲಿ ನಮ್ಮದು ಏನು ವೇಕೆನ್ಸೀಸ್ ಇದೆ ಅದೆಲ್ಲ ಫಿಲಪ್ ಆಗುತ್ತೆ. ಇದು ನಮ್ಮದು ಪ್ರಮುಖ ಬೇಡಿಕೆ. ವೃಂದ ಮತ್ತು ನೇಮಕಾತಿ ನಿಯಮ 2ನೇದು, ಇಲಾಖೆ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿ ಇದು 3ನೇದು, ಇಲಾಖೆ ಎಲ್ಲ ವೃಂದದ ಯಾವುದೇ ಅಧಿಕಾರಿಗೆ ಕಳೆದ 5 ವರ್ಷಗಳಿಂದ ಮುಂಬಡ್ತಿ ನೀಡದೇ ಇರೋದು, ಇದೆಲ್ಲ ವೇಕೆನ್ಸಿಗೆ ಲೀಡ್ ಆಗ್ತಾ ಇದೆ. ಎಲ್ಲ ವೃಂದಗಳವ್ರ ಜೊತೆ ಚರ್ಚೆ ಮಾಡಿ ಅವ್ರವ್ರದ್ದು ಏನು ಅವಶ್ಯಕತೆ ಇದೆ ಅವ್ರವ್ರನ್ನೇ ಕೇಳಿದಾಗ ಅದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ನಮ್ಮ ಹತ್ರನೇ ಇರುತ್ತೆ. ಅದನ್ನು ಚರ್ಚೆ ಮಾಡಿ ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಎಲ್ಲರದ್ದು ಸಮಸ್ಯೆ ಬಗೆಹರಿಯುತ್ತೆ. ಇದು ಒಂದು ನಮ್ಮದು ಇನ್ನೊಂದು ಬೇಡಿಕೆ. ಪ್ರತಿ ವರ್ಷ ರಿನ್ಯೂವಲ್ ಈ ಥರ ಇರುತ್ತೆ, ಅದು ಅನಿಶ್ಚಿತತೆ ಇರುತ್ತೆ. ಅದರಲ್ಲಿ ಅನ್ಸರ್ಟಿನಿಟಿ ಇರೋದ್ರಿಂದ ಅವರು ಕೆಲಸ ಮಾಡಲಿಕ್ಕೂ ಒಂದು ಭದ್ರತೆಯಿಂದ ಕೆಲಸ ಮಾಡಲಿಕ್ಕೂ ತೊಂದರೆ ಆಗ್ತಾಯಿದೆ. ಆಮೇಲೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ತಗೊಂಡಿರೋರಿಗೆಲ್ಲ ಒಂದು ವೇತನ ಏನಿದೆ ಅದು ನಮ್ಮದು ರೆಗ್ಯುಲರ್ ವೇತನಕ್ಕಿಂತ ಅರ್ಧಕ್ಕಿಂತ ಕಡಿಮೆ ಇರುತ್ತೆ. ಹಾಗಾಗಿ ಅವ್ರು 20 ವರ್ಷ ಸೇವೆ ಮಾಡಿದ್ರು. ಈಗ ನಮ್ಮಲ್ಲಿ ನರ್ಸಿಂಗ್ ಆಫೀಸರ್ಸ್ ಎಲ್ಲ 6,000 7,000 ಸಂಬಳ ಸೇರಿಕೊಂಡು 20 ವರ್ಷ ಅಂದರೂ ಈಗಲೂ ಕೂಡ ಒಂದು 20,000ನೋ 15,000ನೋ ಡ್ರಾ ಮಾಡ್ತಾ ಇದ್ದಾರೆ. ಈಗ ಕಾಲಕ್ಕೆ ತಕ್ಕಂತೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಅವರು ಅದೇ ಆ ಥರ ಒಂದು ಏನಿದೆ ಫಿಕ್ಸ್ಡ್ ಪೇನಲ್ಲಿ ಕೆಲಸ ಮಾಡೋದು ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ವಸಂತ ಕುಮಾರಿ, ಅನುಪಮಾ, ದೇವರಾಜು, ವೆಂಕಟೇಶ್ ಉಪಸ್ಥಿತರಿದ್ದರು.